ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ NDA ಸರ್ಕಾರ ದೇಶದ ಜನತೆಯ ಒಂದು ಆಶೀರ್ವಾದದೊಂದಿಗೆ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದೇನಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ BJPಯ ಲೋಕಸಭಾ ಸದಸ್ಯರು, ಪಕ್ಷದ ನಾಯಕರುಗಳು ಹಾಗೂ BJP ಪಕ್ಷದ ಜೊತೆ ಚುನಾವಣೆಯ ಪೂರ್ವದಲ್ಲೇ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ NDA ಪಕ್ಷದ ಲೋಕಸಭಾ ಸದಸ್ಯರು ಮತ್ತು ಆ ಪಕ್ಷಗಳ ನಾಯಕರುಗಳು ಒಳಗೊಂಡಂತೆ ಅವಿರೋಧವಾಗಿ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಸೂಚಿಸಿದ್ದೇವೆ. ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರೇನು ದೇಶದ ಚುಕ್ಕಾಣಿಯನ್ನೇ ಹಿಡಿದಿದ್ದಾರೆ. ಕಳೆದ ಮಂಗಳವಾರ ನಮ್ಮ ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು 7ನೆಯ ಬಜೆಟನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. 24-25ನೇ ವರ್ಷದ ಆರ್ಥಿಕ ಚಟುವಟಿಕೆಗಳ ಈ ಒಂದು ಆಯವ್ಯಯದಲ್ಲಿ ಮುಂದಿನ ಈ ಒಂದು ವರ್ಷದ ಬಜೆಟನ್ನು ಇವತ್ತು ಯಾವ ರೀತಿಯಲ್ಲಿ ಏನು ಕಳೆದ ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ 24-25ನೇ ಸಾಲಿನ ಆಯವ್ಯಯಕ್ಕೆ ಸದನದ ಒಪ್ಪಿಗೆಯನ್ನು ವೋಟ್ ಆನ್ ಅಕೌಂಟ್ ತೆಗೆದುಕೊಂಡಂಥದ್ದೇನಿದೆ. ಅವತ್ತು ಏನು ವೋಟ್ ಆನ್ ಅಕೌಂಟ್ನಲ್ಲಿ ಯಾವೊಂದು ಕಾರ್ಯಕ್ರಮಗಳ ಸಂಪೂರ್ಣ ವಿವರಣೆಯನ್ನು ಕೊಡದೇ ಇದ್ದರು, ಮುಂದೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲೇ ಎಲ್ಲ ರೀತಿಯ ಮುಂದಿನ ಒಂದು ವರ್ಷದ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಒಂದು ಅಡ್ವಾನ್ಸ್ ಆಗಿ ಒಂದು ಪಕ್ಷಿ ನೋಟವನ್ನು ದೇಶದ ಜನತೆ ಮುಂದೆ ಇಟ್ಟಿದ್ರು. ಇವತ್ತು ಸಂಪೂರ್ಣವಾದಂಥ ಬಜೆಟನ್ನು ಕಳೆದ ಮಂಗಳವಾರ ಏನು ಮಂಡನೆ ಮಾಡಿದ್ದಾರೆ. ಚುನಾವಣೆಗಿಂತ ಮುಂಚೆ ಸುಮಾರು 47 ಲಕ್ಷ ಕೋಟಿ ರೂಪಾಯಿಗಳ ಆಯವ್ಯಯವನ್ನು ಮಂಡನೆಯನ್ನು ಮಾಡಿದರು. ಅದು 1 ಲಕ್ಷ ಕೋಟಿ ಮತ್ತೆ ಪುನಃ ಹೆಚ್ಚಿಸ್ತಕ್ಕಂಥದ್ರ ಮುಖಾಂತರ ಇವತ್ತು 48 ಲಕ್ಷ ಕೋಟಿ ರೂಪಾಯಿಗಳ ಈ ವರ್ಷದ ಕಾರ್ಯಕ್ರಮಗಳನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟನ್ನು ಅವರು ಸದನದ ಮುಂದೆ ಇಟ್ಟಾಗ ಕಾಂಗ್ರೆಸ್ ಪಕ್ಷ ಮತ್ತು ಕೆಲವು NDAಯ ಅಂಗಪಕ್ಷಗಳೇನಿದ್ದಾವೆ, ಈ ಒಂದು ಬಜೆಟು ಕೇವಲ 2 ರಾಜ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ದೇಶದ ಮತ್ತು ಯಾವುದೇ ಭಾಗದ ರಾಜ್ಯಗಳ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಲ್ಲ ಅಂತಕ್ಕಂಥದ್ದು ಅವರ ಮೂಲ ಒಂದು ಆರೋಪ. ಆದರೆ ಒಂದು ಆರೋಪ ಮಾಡತಕ್ಕಂಥ ಕಾಂಗ್ರೆಸ್ ನಾಯಕರಿರ್ಬೋದು, ಅವರ ಜೊತೆಯಲ್ಲಿರ್ತಕ್ಕಂಥ ಕೆಲವು ವಿರೋಧ ಪಕ್ಷಗಳೇನಿದ್ದಾವೆ, ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಆಯವ್ಯಯವನ್ನು ಮಂಡನೆ ಮಾಡಿದಾಗ ಆಯಾ ರಾಜ್ಯಗಳು ಮತ್ತು ದೇಶದ ಒಂದು ಬಜೆಟ್ನಲ್ಲಿ ಪ್ರತಿಯೊಂದು ರಾಜ್ಯಗಳ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಜೆಟ್ ಮಂಡನೆ ಆಗ್ತಕ್ಕಂಥದ್ದು ದೇಶದ ಸಮಗ್ರ ಅಭಿವೃದ್ಧಿಯ
ದೃಷ್ಟಿಯಿಂದ ಮಂಡನೆ ಮಾಡ್ತಾರೆ. ಆದರೆ ಆ ಒಂದು ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಕೆಲವು ರಾಜ್ಯಗಳ ಹೆಸರನ್ನ ಹೇಳಿದ ತಕ್ಷಣ ಇವತ್ತು ಈ ಬಜೆಟ್ ಕೇವಲ ಆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತಕ್ಕಂಥ ಆರೋಪ ಏನಿದೆ. ಉದಾಹರಣೆಗೆ ನಂದೇ ಕೊಡ್ತೀನಿ. ನನ್ನ ಒಂದು ಬಜೆಟ್ 2018ರಲ್ಲಿ ವಿಧಾನಸಭೆಯಲ್ಲಿ ಅವತ್ತು ಕಾಂಗ್ರೆಸ್ ಮತ್ತು JDS ಪಕ್ಷದ ಸರ್ಕಾರವನ್ನೇನು ರಚನೆ ಮಾಡಿದ್ವು, ನಾನು ಬಜೆಟ್ನ ವಿವರಣೆಯನ್ನು ಕಲಾಪದಲ್ಲಿ ಇಡ್ಲಿಕ್ಕೆ ಹೊರಟಾಗ ಇದು ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ ಹೇಳಿ ಅವಹೇಳನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಬಜೆಟ್ಟು ಅಂತ. ನನ್ನ ಸರ್ಕಾರ 14 ತಿಂಗಳಲ್ಲಿ ಹೋದ ನಂತರ ಕಾಂಗ್ರೆಸ್ಸು, BJP, ಜನತಾದಳ 3 ಪಕ್ಷಗಳ ಶಾಸಕರು ಈಗ ಮೊನ್ನೆಯೂ ಸಹ ಚುನಾವಣೆ ಆಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಭಾಳ ಜನ ಕಾಂಗ್ರೆಸ್ ಶಾಸಕರುಗಳೇ ನನ್ನ ಮುಂದೆ ಹೇಳಿದಂಥದ್ದು, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ರಚನೆ ಆದ ಮೇಲೆ ಇವತ್ತು ಸಹ ನಾವೇನಾದರೂ ಗೆದ್ದು ಬಂದಿದ್ರೆ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ನಾವು ಜನಗಳ ಮುಂದೆ ಮುಖ ತೋರಿಸ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ನೀವು 14 ತಿಂಗಳಲ್ಲಿ ಕೊಟ್ಟಂಥ ಬಜೆಟ್ಟು ಪ್ಲಸ್ ನಮ್ಮ ಕ್ಷೇತ್ರಗಳಿಗೆ ಯಾವೊಂದು ಇಲಾಖಾ ಅನುದಾನಗಳನ್ನು ಕೊಟ್ಟಿದ್ರಿ ಅದರಿಂದ ನಾವು ಇವತ್ತು ಉಳ್ಕೊಂಡಿದ್ದೇವೆ. ಇದನ್ನು ಕಾಂಗ್ರೆಸ್ ನಾಯಕರುಗಳು ಹೇಳಿದ್ರು, BJP ನಾಯಕರುಗಳು ಹೇಳಿದ್ರು, ಶಾಸಕರು. ಇದು ನನಗಾದಂಥ ಅನುಭವ. ಯಾಕೆಂದರೆ ನನ್ನ ಒಂದು 14 ತಿಂಗಳ ಆಡಳಿತದಲ್ಲಿ ಕುಮಾರಸ್ವಾಮಿ ಬರೀ ರೈತರ ಸಾಲ ಮನ್ನಾ ಮಾಡ್ದ ಅಂತಕ್ಕಂಥದ್ದನ್ನು ಅದು ದೊಡ್ಡ ಪ್ರಚಾರ ನಾನೇನು ತಗೊಳ್ಳಿಲ್ಲ. ಆ ಸಾಲ ಮನ್ನಾ ಜೊತೆಗೆ ಯಾವ ಒಂದು ಕ್ಷೇತ್ರಗಳಿಗೆ ಏನೇನು ಹಣ ಕೊಟ್ಟಿದ್ದೇನೆ, ಅಭಿವೃದ್ಧಿಗೆ, ನೀರಾವರಿಗಿರ್ಬೋದು, ರಸ್ತೆ ಕೆಲಸಗಳಿರ್ಬೋದು, ಹಲವಾರು ಯೋಜನೆಗಳಿಗೆ ಯಾವ ರೀತಿ ಹಣ ಕೊಟ್ಟಿದ್ದೇನೆ, ಸರ್ಕಾರದಲ್ಲೇ ಅಂಕಿಅಂಶಗಳಿದ್ದಾವೆ. ನಾನು ಪಕ್ಷ ಭೇದ ಮರೆತೇ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಬಂದಂಥದ್ದು ಮಂಡ್ಯ ಮಾಡಿದಾಗ ಇದು ಕೇವಲ ಮಂಡ್ಯ ಜಿಲ್ಲೆ ಬಜೆಟು ಅಂದರು. ಆದರೆ ಮಂಡ್ಯ ಜಿಲ್ಲೆಗೆ ನಾನು ಏನೇನು ಕೊಟ್ಟಿದ್ದೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಲಿಲ್ಲ. ಅದೆಲ್ಲ ಬೇರೆ ಕಡೆ ಡೈವರ್ಟು ಆಗೋಯ್ತು. ಕೋವಿಡ್ನ ಅನಾಹುತಗಳಾಯಿತು. ಹಲವಾರು ರೀತಿಯಲ್ಲಿ ಕೊಟ್ಟಂಥ ಘೋಷಣೆ ಮಾಡೋಂಥ ಕಾರ್ಯಕ್ರಮಗಳು ಇನ್ನೂ ತೆವಳುತ್ತಾ ಇದ್ದಾವೆ. ಇವತ್ತು 2 ರಾಜ್ಯದ ಬಗ್ಗೆ ಏನು ಹೇಳಿದ್ದಾರೆ, ಆಂಧ್ರ ಮತ್ತು ಬಿಹಾರದ ಬಗ್ಗೆ, ಒಂದನ್ನು ಅರ್ಥ ಮಾಡ್ಕೋಬೇಕು. ನಾನು ನಮ್ಮ ರಾಜ್ಯದ ಬಗ್ಗೆ ಆಮೇಲೆ ಬರ್ತೀನಿ. ನಮ್ಮ ರಾಜ್ಯಕ್ಕೆ ಅಂತಂದ್ರಿ ಅಂತಲೂ ನೀವು ಪ್ರಶ್ನೆ ಮಾಡ್ತೀರಿ. ಅವತ್ತು ಆಂಧ್ರದ ವಿಭಜನೆ ಆದಾಗ, ಆಂಧ್ರ ಪ್ರದೇಶದ ರಾಜ್ಯ ಕಾಂಗ್ರೆಸ್ನ ಸರ್ಕಾರದಲ್ಲೇ ವಿಭಜನೆ ಮಾಡಿದ್ರು. ಅವತ್ತು ವಿಭಜನೆಯನ್ನು ಮಾಡಿದಾಗ ಒಂದು ಆ್ಯಕ್ಟನ್ನು ಪಾರ್ಲಿಮೆಂಟ್ನಲ್ಲೇ ಅಪ್ರೂವ್ ಮಾಡಿದ್ದಾರೆ. UPA ಸರ್ಕಾರ ಇದ್ದಾಗ ವಿಶೇಷ ಪ್ಯಾಕೇಜ್ಗಳನ್ನು ಅಲ್ಲಿಗೆ ಕೊಡಬೇಕು ಅಂತಕ್ಕಂಥದ್ದು ಲೋಕಸಭೆಯಲ್ಲೇ ಅಪ್ರೂವಲ್ಲು ಕೊಟ್ಟಿದ್ದಾರೆ. ಇವತ್ತು ಹೌದು, ಕೆಲವು ವಿಷಯಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಬಜೆಟ್ನಲ್ಲಿ. ಒಂದು ಪೋಲವರಂನ ಜಲಾಶಯದ ನಿರ್ಮಾಣದ ಬಗ್ಗೆ 15,000 ಕೋಟಿ ಹಣ ನಿಗದಿ ಮಾಡಿದ್ದೇವೆ ಅಂತ ಹೇಳಿ, ಮತ್ತು ಕೆಲವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೆಲವು ಕೈಗಾರಿಕಾ ವಸಾಹತುಗಳನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದು, ಹೀಗೆ ಕೆಲವು ಯೋಜನೆಗಳ ಬಗ್ಗೆ ಆಂಧ್ರದ ಬಗ್ಗೆ ಹೇಳಿದ್ದಾರೆ. ವಿಶೇಷವಾಗಿ ಪೋಲವರಂದು 15,000 ಕೋಟಿ ಘೋಷಣೆ ಮಾಡಿದರು. ಒಂದೇ ವರ್ಷದಲ್ಲಿ ಆ ಹಣ ಎಲ್ಲ ತಲುಪಲ್ಲ, ಅಲ್ಲಿ ಕೆಲಸ ಆಗಲ್ಲ.
ಕೆಲಸ ಅದು ಸಂಪೂರ್ಣ ಆಗಬೇಕಾದ್ರೆ 2 ವರ್ಷ 3 ವರ್ಷ ತಗೋತಾರೆ. ಈಗಲೂ ಪೋಲಾವರಂದು ಇವರು ನಮ್ಮ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಇದ್ದಾಗಲೇ ಘೋಷಣೆ ಆಗಿದ್ದು. ಆದರೂ ಇವತ್ತು ಸಹ ಅದು ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥ ನಿಮ್ಮ ಮುಂದೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.